ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕಮಿಷನ್ ಬಿಜೆಪಿ ಸರ್ಕಾರಕ್ಕೆ, 420 ಬಿಜೆಪಿ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ನೀಟ್ ಎಕ್ಸಾಮ್ ಬರೆದಿರುವ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಎಕ್ಸಾಮ್ ನ ಒಂದು ಅಟೆಂಡ್ ಮಾಡಿದ್ದಾರೆ. ಎಷ್ಟೋ ದಿನಗಳಿಂದ ಕಷ್ಟಪಟ್ಟು ಒಂದು ವರ್ಷದಿಂದ ನೀಟ್ ಅನ್ನೋ ಒಂದು ವೈದ್ಯಕೀಯ ಒಂದು ಡಾಕ್ಟರ್ ಆಗೋದಕ್ಕೆ ಒಂದು ಆಸೆ ಇಟ್ಕೊಂಡು ಈ ಎಕ್ಸಾಮ್ ಅಲ್ಲಿ ಪಾಲ್ಗೊಂಡಿದ್ರೆ ಅವ್ರು ಕಷ್ಟ ಬಿದ್ದು ಬರ್ದಿರೋ ಒಂದು ಎಕ್ಸಾಮ್ ನ ಈಗ ಪೇಪರ್ ಲೀಕ್ ಆಗಿದೆ. ಸೊ ಮತ್ತೆ ಮರುಪರೀಕ್ಷೆ ಅಂತೇಳಿ ಉಡಾಫೆ ಆಗಿ ನಮ್ಮ ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತು ವಿದ್ಯಾರ್ಥಿ ಜೀವನಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅದ್ರ ವಿರುದ್ಧ ಯುವ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಇದು 2018 ಒಂದ್ಸತಿ ಸೋರಿಕೆ ಆಗಿತ್ತು, 2024 ಒಂದ್ಸತಿ ಸೋರಿಕೆ ಆಗಿತ್ತು. ಅಲ್ಲ, ಕೇಂದ್ರ ಬಿಜೆಪಿ ಸರ್ಕಾರ ಚುನಾವಣೆ ಮಾಡೋದ್ರಲ್ಲಿ ಅಮಿತ್ ಶಾ ಅವರು ಚಾಣಕ್ಯತೆ ತೋರಿಸ್ತಾ ಇದ್ದಾರೆ. ಈ ಎಕ್ಸಾಮ್ ನಡೆಯೋದ್ರ ಮಕ್ಕಳ ಜೀವನ ಜೊತೆ ಚೆಲ್ಲಾಟ, ಇದ್ರ ಎಕ್ಸಾಮ್ ನಿರ್ವಹಣೆ ಮಾಡೋದ್ರಲ್ಲಿ ಅವ್ರ ಚಾಣಕ್ಯತನ ಇಲ್ವಾ? ಇವಾಗ ಇಂಟೆಲಿಜೆನ್ಸ್ ಕಂಪ್ಲೀಟ್ ಫೈಲ್ ಆಗಿದೆ. ಗೃಹ ಮಂತ್ರಿಗಳಾಗಿ ಅವರು ಇದನ್ನ ತಡೆಗಟ್ಟಬೇಕು. ಯಾವಾಗ್ಲೂ ವರ್ಷ ಇದೇ ರೀತಿ ಆಗ್ತಾ ಇದ್ರೆ ಇದಕ್ಕೆ ಹೊಣೆ ಯಾರು? ಈ ಕೇಂದ್ರ ಬಿಜೆಪಿ ಸರ್ಕಾರ ಕೇಳೋರಿಲ್ಲ, ಮಾಡೋರಿಲ್ವಾ? ಇವತ್ತು 70 ವರ್ಷದಿಂದ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿತ್ತು. ಇವತ್ತು ನಮ್ಮ ಪಾರ್ಟಿ